ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 16 ದಿನಗಳ ಹಿಂದೆ ಬರೋಬ್ಬರಿ 16 ದಿನಗಳ ಹಿಂದೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಎದುರುಗಡೆ ಶೂಟೌಟ್ ಆಗಿತ್ತು. ಈ ಪ್ರಕರಣ ಆದ ನಂತರ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಗಿತ್ತು. ಇದೀಗ ಇದರ ಭಾಗವಾಗಿ ಬಳ್ಳಾರಿಯಲ್ಲಿ ಬಿಜೆಪಿಯ ಬೃಹತ್ ಪ್ರತಿಭಟನೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಬೃಹತ್ ಪ್ರತಿಭಟನೆ ಆರಂಭ ಆಗುತ್ತೆ. ಬಳ್ಳಾರಿಯ ಹಿಂಸಾಚಾರ, ಬಳ್ಳಾರಿಯ ದೊಂಬಿ, ಬಳ್ಳಾರಿಯ ಗಲಾಟೆ, ಶೂಟೌಟ್ ಇವೆಲ್ಲವನ್ನ ಖಂಡಿಸಿ ಬಿಜೆಪಿಯ ಪ್ರತಿಭಟನೆ. ಕನಕ ದುರ್ಗಮ್ಮಗೆ ಕೇಸರಿ ಬ್ರಿಗೇಡ್ನಿಂದ ವಿಶೇಷ ಪೂಜೆ. ಬಳ್ಳಾರಿಯ ಎಪಿಎಂಸಿ ಮಾರ್ಕೆಟ್ ಬಳಿ ಬೃಹತ್ ವೇದಿಕೆ ಸಿದ್ಧವಾಗಿದೆ. ಈ ಪ್ರತಿಭಟನೆ ಭಾಗವಾಗಿ 25 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ರು. ಅವರ ನಿವಾಸಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಭೇಟಿ ಕೊಡ್ತಾರೆ. ಸರ್ಕಾರದ ವಿರುದ್ಧ ರೆಡ್ಡಿ, ಶ್ರೀರಾಮುಲು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ಮತ್ತು ಅವರ ಅತ್ಯಾಪ್ತರಾಗಿರುವ ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸ್ತಾ ಇದೆ ಬಿಜೆಪಿ. ಅಹಿತಕರ ಘಟನೆ ನಡೆಯದಂತೆ ಬಳ್ಳಾರಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ನಾಯಕ R ಅಶೋಕ್, ಅದಾದ ನಂತರ ವಿಧಾನ ಪರಿಷತ್ ಸದಸ್ಯ N ರವಿಕುಮಾರ್, ಎಲ್ಲ ನಾಯಕರಿದ್ದಾರೆ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ, ಮತ್ತೊಂದು ಕಡೆ ಈ ಸಮಾವೇಶದ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ. 50,000 ಜನಸಂಖ್ಯೆ ಸೇರುವಂತಹ ನಿರೀಕ್ಷೆ ಇದೆ. ಬಿಜೆಪಿ ನಾಯಕರೇ ಇದನ್ನು ದೃಢಪಡಿಸಿದ್ದಾರೆ. 50,000 ಜನ ಬರ್ತಾರೆ ಈ ಪ್ರತಿಭಟನೆಗೆ ಅಂತ. ಮತ್ತೊಂದು ಕಡೆ ದೇಗುಲದಲ್ಲಿ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಏನೋ ಪ್ಲಾನ್ ಮಾಡಿಕೊಂಡಿದ್ರು, ಆದರೆ ಅವ್ರಿಗೆ ಅನುಮತಿ ಸಿಕ್ಕಿಲ್ಲ. 50 ಲಕ್ಷ ರೂಪಾಯಿ ಬಾಂಡನ್ನು ಕೊಡಬೇಕು, ಬಿಕಾಸ್ ಬೇರೆ ಬೇರೆ ಅಹಿತಕರ ಘಟನೆ ಆಗುತ್ತೆ, ಆ ಕಾರಣಕ್ಕಾಗಿ ಕೊಡಬೇಕು ಅಂತ ನಿನ್ನೆ ತಹಶೀಲ್ದಾರು, ಸ್ಥಳೀಯ ಅಧಿಕಾರಿಗಳೆಲ್ಲ ಬಂದು ಬಿಜೆಪಿ ನಾಯಕರನ್ನು ಕೇಳಿದ್ದಾರೆ. ಬಿಜೆಪಿ ನಾಯಕರು ಈ ಹಿಂದೆ ಹೀಗೆ ಪಾದಯಾತ್ರೆ ಮಾಡಿದಾಗ, ಹೀಗೆ ಸಮಾವೇಶಗಳನ್ನು ಮಾಡಿದಾಗ ನೀವೇನು ಇದೇ ರೀತಿಯಾಗಿ ಬಾಂಡ್ಗಳನ್ನು ತೆಗೆದುಕೊಂಡಿದ್ರಾ ಅಂತ ಏನೋ ಪ್ರಶ್ನೆ ಮಾಡಿ ಮಾತಿನ ವಾಕ್ಚಮ ನಡೆದಿತ್ತು ಇಬ್ಬರ ನಡುವೆ. ಅದಾದ ನಂತರ ಇವರು 50 ಲಕ್ಷ ರೂಪಾಯಿ ಬಾಂಡ್ ಕೊಟ್ಟಿಲ್ಲ, ಹೀಗಾಗಿ ನಾವು ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಂದು ಕಡೆ 1 ಕಿಲೋಮೀಟರ್ ಪಾದಯಾತ್ರೆಗೂ ಕೂಡ ಅನುಮತಿ ಸಿಕ್ಕಿಲ್ಲ. 50 ಲಕ್ಷ ರೂಪಾಯಿ ಬಾಂಡನ್ನು ಅವರು ಕೇಳಿದ್ರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ, ಅಂದರೆ ನಾರಾ ಭರತ್ ರೆಡ್ಡಿ ವಿರುದ್ಧ 302 ಕೇಸ್ ಆಗಿದೆ, 307 ಮಾಡಬೇಕಾಗಿತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಅವರನ್ನು ಬಂಧಿಸಬೇಕಾಗಿತ್ತು. 16 ದಿನ ಆಯಿತು ಈ ಘಟನೆ ಆಗಿ. ಇದುವರೆಗೂ ಕೂಡ ಈ ಪ್ರಕರಣದ ಉರುವಾರಿಯಾಗಿರುವಂಥ, ಅಂದರೆ ಜನಾರ್ದನ್ ರೆಡ್ಡಿ ಅವರನ್ನು ಹತ್ಯೆ ಮಾಡಬೇಕು ಅಂತಲೇ ಪ್ಲಾನ್ ರೂಪಿಸಿದ್ದಂಥ ನಾರಾ ಭರತ್ ರೆಡ್ಡಿ ಅಂದರೆ ಬಂಧನ ಯಾಕಾಗಿಲ್ಲ, ಅವರ ಅತ್ಯಾಪ್ತರಾಗಿರುವಂಥ ಸತೀಶ್ ರೆಡ್ಡಿ ಬಂಧನ ಯಾಕಾಗಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನು ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದರು ಬಿಜೆಪಿ ನಾಯಕರು. ಅದು ಸಾಧ್ಯ ಆಗಲಿಲ್ಲ. ಹೈಕಮಾಂಡ್ ಇದುವರೆಗೂ ಕೂಡ ಅದಕ್ಕೆ ಅನುಮತಿ ಕೊಡಲಿಲ್ಲ. ಹೀಗಾಗಿ ಜನವರಿ 17ನೇ ತಾರೀಕಿಗೆ ಒಂದು ದೊಡ್ಡ ಮಟ್ಟದ ನಾವು ಸಮಾವೇಶ ಮಾಡ್ತೀವಿ, ಅಂದರೆ ಇದರ ಪ್ರತಿರೋಧ ತೋರಿಸುವಂಥ ಭಾಗವಾಗಿ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿರೋಧವನ್ನು ತೋರಿಸುವಂತಹ ಭಾಗವಾಗಿ ನಾವು ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಹೇಳಿದರು. ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂಗತಿ ಈ ಘಟನೆ ಆದ ನಂತರ ಬೆಳವಣಿಗೆಗಳು. ಇವತ್ತಿನ ಈ ಎಲ್ಲ ಸಮಾವೇಶಗಳು ಬಳ್ಳಾರಿ ಬಿಜೆಪಿ ನಾಯಕರನ್ನ ಒಂದುಗೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆ, ಅದಾದ ನಂತರ 2024ರ ಲೋಕಸಭಾ ಚುನಾವಣೆ. ನೋಡಿ, ಶ್ರೀರಾಮುಲು ಒಂದು ವಿಧಾನಸಭಾ ಚುನಾವಣೆ ಸೋತರು, ಅದಾದ ನಂತರ ಲೋಕಸಭಾ ಚುನಾವಣೆಯನ್ನು ಸೋತರು. ಅನೇಕ ಸೋಮಶೇಖರ್ ರೆಡ್ಡಿ, ಬಿಜೆಪಿಯ ಹಾಲಿ MLA ಆಗಿದ್ದಂತಹ ಸೋಮಶೇಖರ್ ರೆಡ್ಡಿ ಬಳ್ಳಾರಿಯಲ್ಲಿ ಸೋತರು. ಅದಾದ ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ, ಬಳ್ಳಾರಿ ಗ್ರಾಮೀಣ ಆಗಿರ್ಬೋದು, ಬೇರೆ ಬೇರೆ ಬಳ್ಳಾರಿಯ ವಿವಿಧ ವಿಧಾನಸಭಾ ಕ್ಷೇತ್ರಗಳೇನಿದೆ ಆ ಎಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಸೋತಿತ್ತು. ಬಿಕಾಸ್ ಅಲ್ಲಿ ಹೊಂದಾಣಿಕೆಯ ಕೊರತೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಬಂದಿತ್ತು. ಆದರೆ ಈ ಘಟನೆ ಆದ ಮೇಲೆ ಎಲ್ಲ ಬಿಜೆಪಿ ನಾಯಕರು ಒಂದಾಗಿದ್ದಾರೆ. ಅದಕ್ಕೆ ಇವತ್ತಿನ ಈ ಪ್ರತಿಭಟನೆಯ ಸಮಾವೇಶ ಸಾಕ್ಷಿ ಆಗ್ತಾ ಇದೆ.